ಕನ್ನಡತಿ ಸೀರಿಯಲ್ ಮುಖಾಂತರವಾಗಿ ಕಿರಣ್ ರಾಜ್ಗೆ ಅನೇಕ ಅಭಿಮಾನಿಗಳು ಇದ್ದಾರೆ. ಇದೇ ಕಿರಣ್ ರಾಜ್ಗೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ಅವರ ಅಭಿಮಾನಿಗಳ ಹೃದಯವನ್ನ ಕಂಬಿಸಿದೆ. ಹೌದು, ಕಿರಣ್ ರಾಜ್ ತೆರಳುತ್ತಾ ಇದ್ದಂಥ ಕಾರು ಅಪಘಾತ ಆಗಿದೆ. ತೀವ್ರ ರೀತಿಯಾದಂಥ ಆಘಾತ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಿರಣ್ ರಾಜ್ಗೆ ಅನೇಕ ಅಭಿಮಾನಿಗಳು ಸೀರಿಯಲ್ ನೋಡೋದ್ರ ಮುಖಾಂತರವಾಗಿಯೇ ಇದ್ರು. ಇನ್ನು ಸಿನಿಮಾ ಕೂಡ ಮಾಡಬೇಕು ಅನ್ನುವಂಥ ಮಹದಾಸೆಯನ್ನು ಕಿರಣ್ ರಾಜ್ ಇಟ್ಕೊಂಡಿದ್ರು. ಈ ಹಿಂದೆ ಕೂಡ ಒಮ್ಮೆ ಬಡ್ಡಿ ಅನ್ನುವಂಥ ಸಿನಿಮಾದ ಪ್ರಚಾರದ ಸಂದರ್ಭದಲ್ಲಿ ಆ ಸಿನಿಮಾದ ಪ್ರಚಾರಕ್ಕೆ ಅಂತ ಬಳಸ್ತಾ ಇದ್ದಂಥ ವಾಹನವೊಂದು ಅಪಘಾತಕ್ಕೆ ಒಳಗಾಗಿತ್ತು. ಆಗ ಕಿರಣ್ ರಾಜ್ ಎಲ್ರಿಗೂ ಕ್ಷಮೆ ಕೇಳಿದ್ರು. ನಮ್ಮಿಂದ ಸಮಸ್ಯೆ ಆಗಿದೆ, ದಯವಿಟ್ಟು ಕ್ಷಮಿಸಿ ಅನ್ನೋದನ್ನ ಕಿರಣ್ ರಾಜ್ ಹೇಳಿದ್ರು. ಆದರೆ ಇದೀಗ ಸ್ವತಃ ಕಿರಣ್ ರಾಜ್ ಅವರೇ ಡ್ರೈವ್ ಮಾಡ್ತಾ ಇದ್ದಂಥ ಕಾರೇ ಅಪಘಾತಕ್ಕೆ ಒಳಗಾಗಿದೆ. ಇದು ಅವರ ಸಾವಿರಾರು ಅಭಿಮಾನಿಗಳಿಗೆ ನಿಜವಾಗ್ಲೂ ಕೂಡ ಬೇಸರದ ಸುದ್ದಿ ಆಗಿದೆ. ಕಿರಣ್ ರಾಜ್ ಹೇಗಿದ್ದಾರೆ, ಎಲ್ಲಿದ್ದಾರೆ, ಈಗ ಅವರ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಕಾರ್ ಅಪಘಾತ ಆಗಿದ್ದು ಹೇಗೆ, ನಿಜವಾಗ್ಲೂ ಆಕ್ಸಿಡೆಂಟ್ಗೆ ಕಿರಣ್ ರಾಜೆ ಕಾರಣನ, ಈ ಎಲ್ಲ ಪ್ರಶ್ನೆಗಳು ಅವರ ಅಭಿಮಾನಿಗಳನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಹಾಗಿದ್ರೆ ಇದರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ ಅನ್ನ ನೀವು ಈ ವಿಡಿಯೋದಲ್ಲಿ ನೋಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೆನ್ನೆ ಬೆಂಗಳೂರಿನಲ್ಲಿಯೇ ಈ ಒಂದು ಅಪಘಾತ ಸಂಭವಿಸಿರೋದು. ಮಧ್ಯರಾತ್ರಿಯಲ್ಲಿ ಕಿರಣ್ ರಾಜ್ ಅವರು ಚಲಿಸ್ತಾ ಇದ್ದಂತ ಕಾರು ಅಪಘಾತ ಆಗಿದೆ. ಇನ್ನು ಕಿರಣ್ ರಾಜ್ ಅವರೇ ಇದರಲ್ಲಿ ಡ್ರೈವಿಂಗ್ ಅನ್ನು ಕೂಡ ಮಾಡ್ತಾ ಇದ್ರು. ಹಾಗಿದ್ರೆ ಸಮಸ್ಯೆ ಏನಾಗಿತ್ತು, ಯಾಕೆ ಡ್ರೈವಿಂಗ್ ಮಾಡ್ತಾ ಇದ್ದಂತ ಕಿರಣ್ ರಾಜ್ ಅವರೇ ಮೈ ಮರೆತ್ರ, ನಿದ್ದೆಗಣ್ಣಿನಲ್ಲಿ ಇದ್ರ, ಇದು ಡ್ರಿಂಕ್ ಅಂಡ್ ಡ್ರೈವ್, ಈ ಥರದ ಪ್ರಶ್ನೆಗಳು ಸಹಜವಾಗಿ ಎಲ್ಲರ ಮನಸ್ಸಿನಲ್ಲೂ ಮೂಡುತ್ತೆ. ಕಿರಣ್ ರಾಜ್ ಅವರು ಬಹಳ ಬ್ಯುಸಿ ಶೆಡ್ಯೂಲ್ನಲ್ಲಿ ಬ್ಯುಸಿ ಆಗಿದ್ರು. ಬ್ಯಾಕ್ ಟು ಬ್ಯಾಕ್ ವರ್ಕ್ಗಳು ಕಿರಣ್ ರಾಜ್ಗೆ ಇತ್ತು. ಸ್ಟ್ರೈನ್ ಕೂಡ ಆಗಿದ್ರು ಅನ್ನೋದ್ರ ಬಗ್ಗೆಯೂ ಮಾಹಿತಿ ಇದೆ. ಕಿರಣ್ ರಾಜ್ ಮತ್ತು ಅವರ ಸಿನಿಮಾದ ಪ್ರೊಡ್ಯೂಸರ್ ಒಬ್ರು ಪಕ್ಕದಲ್ಲಿ ಕೂತು ಈ ಟ್ರಾವೆಲ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಡಿವೈಡರ್ಗೆ ಕಾರು ಡಿಕ್ಕಿ ಹೊಡೆದಿದೆ. ಡಿವೈಡರ್ಗೆ ಕಾರು ಡಿಕ್ಕಿ ಹೊಡೆದಂತ ರಭಸಕ್ಕೆ ಕಿರಣ್ ರಾಜ್ ಅವರ ಕಾರಿನ ಚಕ್ರವೇ ಕಿತ್ತು ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ 3-4 ಫೋಟೋಗಳು ಇದೀಗ ಸಿಕ್ಕಿದ್ದು. ಆ ಫೋಟೋಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕಿರಣ್ ರಾಜ್ ಅವರಿಗೆ ಯಾವ ರೀತಿಯಾದಂಥ ಗಾಯ ಆಗಿದೆ, ತೀವ್ರ ರೀತಿಯಾದಂಥ ಸಮಸ್ಯೆ ಆಗಿದೆಯಾ, ಯಾವ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ವೈದ್ಯರು ಕೂಡ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಈ ಅಪಘಾತದಿಂದ ಕಿರಣ್ ರಾಜ್ಗೆ ಸಮಸ್ಯೆ ಆಗಿರೋದು ಹೌದು. ಅದು ಕಿರಣ್ ರಾಜ್ ಅವರ ಎದೆಯ ಭಾಗಕ್ಕೆ ತೀವ್ರ ರೀತಿಯಾದಂಥ ಹೊಡೆತ ಬಿದ್ದಿದೆ. ಗಾಯಗಳ ಆಗದೆ ಇದ್ರೂ ಕೂಡ ಫೋರ್ಸ್ ಆಗಿ ಎದೆಯ ಭಾಗಕ್ಕೆ ಹೊಡೆತ ಬಿದ್ದಿದೆ. ಕಾರಿನ ಆಕ್ಸಿಡೆಂಟ್ ಅನ್ನು ನೋಡ್ತಾ ಇದ್ರೆ ಕಿರಣ್ ರಾಜ್ ಕೂತಿದ್ದಂಥ ಸೈಡ್ ಅಂದ್ರೆ ಡ್ರೈವರ್ ಕೂತಿದ್ದಂಥ ಸೈಡ್ ಕಾರ್ನ ಟಯರೇ ಕಿತ್ಕೊಂಡು ಎಗರಿಸ್ಕೊಂಡು ಬಂದಿದೆ. ಸೊ ಈ ಕಾರಣಕ್ಕಾಗಿ ಕಾರ್ ಕಂಟ್ರೋಲ್ಗೆ ಸಿಕ್ಕಿಲ್ಲ. ಆಗ ಡಿವೈಡರ್ಗೆ ಹೋಗಿ ಡಿಕ್ಕಿ ಹೊಡೆದಿದೆ. ಸ್ವಲ್ಪ ಸ್ಪೀಡ್ ಆಗಿ ಎದ್ದಿದ್ರಿಂದ ಕಿರಣ್ ರಾಜ್ ಕಂಟ್ರೋಲ್ ಮಾಡೋದಕ್ಕೆ ಅಂತ ತೀವ್ರ ರೀತಿಯಾದಂಥ ಪ್ರಯತ್ನವನ್ನು ಪಟ್ಟರೂ ಕೂಡ ಅದು ಸಾಧ್ಯವೇ ಆಗಿಲ್ಲ. ಹಾಗಾಗಿ ಕಿರಣ್ ರಾಜ್ ಅವರು ಈ ಒಂದು ಅಪಘಾತದಲ್ಲಿ ಎದೆಗೆ ತೀವ್ರ ರೀತಿಯಾದಂಥ ಪೆಟ್ಟನ್ನು ತಿಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಅಲ್ಲದೆ ಕಿರಣ್ ರಾಜ್ ಅವರು ಸೀಟ್ ಬೆಲ್ಟನ್ನು ಕೂಡ ಧರಿಸಿರಲಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಆಕ್ಸಿಡೆಂಟ್ನ ನಂತರ ಮಾಹಿತಿ ಸಿಕ್ಕಿದೆ. ಇನ್ನು ಅವರ ಪಕ್ಕದಲ್ಲಿ ಕೂತಿದ್ದಂಥ ಅವರ ಪ್ರೊಡ್ಯೂಸರ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ. ಯಾಕಂದರೆ ಅವರು ಈ ಒಂದು ಟ್ರಾವೆಲ್ ಮಾಡುವಂಥ ಸಂದರ್ಭದಲ್ಲಿ ಸೀಟ್ ಬೆಲ್ಟನ್ನು ಧರಿಸಿದ್ರು. ಆ ಕಾರಣಕ್ಕಾಗಿ ಇನ್ನೂ ಆಕ್ಸಿಡೆಂಟ್ ಆಗ್ತಾ ಇದ್ದ ಹಾಗೆಯೇ ಏರ್ ಬ್ಯಾಗ್ ಓಪನ್ ಆಗಿದ್ದರಿಂದ ಅವರ ಪಕ್ಕದಲ್ಲಿ ಕೂತಿದ್ದವರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ. ಆದರೆ ಕಿರಣ್ ರಾಜ್ ಸೀಟ್ ಬೆಲ್ಟು ಕೂಡ ಧರಿಸದೇ ಇದ್ದಿದ್ದರಿಂದ ಮತ್ತು ಅವರು ಕೂತಿದ್ದ ಕಡೆನೇ ಟೈರ್ ಬಿಚ್ಚಿ ಹೋಗಿದ್ದರಿಂದ ಇನ್ನು ಕಾರು ಕಂಟ್ರೋಲ್ಗೆ ಸಿಕ್ಕಿದ್ರಿಂದ ಫೋರ್ಸ್ ಆಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ರಿಂದ ಸ್ಟೇರಿಂಗ್ ಅವರ ಎದೆಗೆ ಸರಿಯಾಗಿ ಹೊಡೆದಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಇದೀಗ ECG ಎಲ್ಲವನ್ನು ಕೂಡ ಮಾಡಲಾಗಿದೆ. ಆದರೆ ದುಃಖದ ವಿಚಾರ ಏನು ಅಂತ ಹೇಳಿದ್ರೆ ನಾಳೆ ಕಿರಣ್ ರಾಜ್ ಅವರ ಕನಸು ನನಸಾಗುವಂಥ ಸಮಯ ಆಗಿತ್ತು. ಹೌದು, ಬಹುದಿನಗಳಿಂದ ಕಾದು ಕೂತಿದ್ದ ಬಹಳ ನಿರೀಕ್ಷೆಯ ರಾಣಿ ಸಿನಿಮಾ ನಾಳೆ ಥಿಯೇಟರ್ಗೆ ಲಗ್ಗೆ ಇಡ್ತಾ ಇದೆ. ಅವರ ಬಹು ವರ್ಷದ ಕನಸು ರಾಣಿ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ರಿಲೀಸ್ಗೆ ಅಂತಾನೆ ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿ ಕಿರಣ್ ರಾಜ್ ಇದ್ರು ಮತ್ತು ಬ್ಯಾಕ್ ಟು ಬ್ಯಾಕ್ ವರ್ಕ್ ಇತ್ತು. ನಿದ್ದೆ ಇರಲಿಲ್ಲ, ಸ್ಟ್ರೆಸ್ ಆಗಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಅದೇ ಒಂದು ಬ್ಯುಸಿಯಲ್ಲಿ ಕಿರಣ್ ರಾಜ್ ಅವರು ಈ ಕಾರನ್ನು ಡ್ರೈವ್ ಮಾಡಿದ್ರು. ಆ ಕಾರಣಕ್ಕಾಗಿಯೇ ಕಂಟ್ರೋಲ್ ತಪ್ಪಿದೆ ಅನ್ನೋದನ್ನು ಕೂಡ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಬಹು ದಿನಗಳಿಂದ ರಾಣಿ ಸಿನಿಮಾಗಾಗಿ ಕನ್ನಡತಿಯ ಕಿರಣ್ ರಾಜ್ ವರ್ಕ್ ಮಾಡ್ತಾ ಇದ್ರು. ಈ ಸಿನಿಮಾದ ಮೇಲೆ ಬಹು ನಿರೀಕ್ಷೆಯನ್ನು ಕಿರಣ್ ರಾಜು ಇಟ್ಕೊಂಡಿದ್ರು ಮತ್ತು ಅವರ ಅಭಿಮಾನಿಗಳು ಕೂಡ ಇಟ್ಕೊಂಡಿದ್ರು. ಈ ಸಿನಿಮಾ ಹಿಟ್ ಆಗೇ ಆಗುತ್ತೆ, ಹಿಟ್ ಆಗಲೇಬೇಕು ಅನ್ನುವಂಥ ಭರವಸೆಯನ್ನು ಇಟ್ಕೊಂಡಿದ್ರು. ನಾಳೆ ಥಿಯೇಟರ್ನಲ್ಲಿ ಎಲ್ಲರ ಜೊತೆ ಕೂತು ಸಿನಿಮಾವನ್ನು ನೋಡಬೇಕು, ಎಂಜಾಯ್
ಮಾಡಬೇಕು, ನಾಳೆ ಏನಾಗುತ್ತೋ ಅನ್ನುವಂಥ ಕುತೂಹಲ ಮತ್ತು ಆತಂಕದಲ್ಲಿದ್ದಂಥ ಕಿರಣ್ ರಾಜ್ಗೆ ಈ ರೀತಿಯಾದಂಥ ಆಘಾತ ಎದುರಾಗುತ್ತೆ ಅಂತ ಸ್ವತಃ ಕಿರಣ್ ರಾಜ್ ಕೂಡ ಭಾವಿಸಿರಲಿಲ್ಲ. ಇದೀಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ನಾಳೆ ಒಳಗೆ ಡಿಸ್ಚಾರ್ಜ್ ಆಗಬೇಕು ಅನ್ನುವಂಥ ಬಯಕೆಯನ್ನು ಕಿರಣ್ ರಾಜ್ ಇಟ್ಕೊಂಡಿದ್ದಾರೆ. ಚಿಕ್ಕ ಪುಟ್ಟ ಗಾಯಗಳು ಮುಖಕ್ಕೆ, ಕುತ್ತಿಗೆಗೆ ಅಲ್ಲಿ ಇಲ್ಲಿ ಆಗಿದ್ರೂ ಕೂಡ ಎದೆಯ ಭಾಗಕ್ಕೆ ತೀವ್ರ ರೀತಿಯಾದಂಥ ಹೊಡೆತ ಬಿದ್ದಿದ್ರಿಂದ ಇಸಿಜಿಯನ್ನು ಕೂಡ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅವರು ಮತ್ತೆ ಓಡಾಡೋದು, ಸ್ಟ್ರೆಸ್ ತಗೊಳ್ಳೋದು ಸರಿ ಅಲ್ಲ ಅನ್ನೋದನ್ನು ವೈದ್ಯರು ಹೇಳ್ತಾ ಇದ್ದಾರೆ. ಆದರೆ ಕಿರಣ್ ರಾಜ್ ಅವರು ಸಿನಿಮಾ ಮಾಡಿ ಅದು ಹಿಟ್ ಆಗಬೇಕು, ಮತ್ತೆ ನಾನು ಪ್ರೇಕ್ಷಕರಿಗೆ ಹತ್ರ ಆಗಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿದ್ರು. ಯಾಕಂದರೆ ಕನ್ನಡತಿ ಅನ್ನೋದಾಗಿರ್ಬೋದು ಅಥವಾ ಬೇರೆ ಬೇರೆ ಸೀರಿಯಲ್ಗಳಾಗಿರ್ಬೋದು, ಅದು ಕಿರುತೆರೆಗೆ ಮಾತ್ರ ಸೀಮಿತವಾಗಿತ್ತು. ಹಿರಿತೆರೆಯಲ್ಲೂ ಕೂಡ ಅಗ್ನಿ ಪರೀಕ್ಷೆ ಮಾಡಬೇಕು, ಬೆಳ್ಳಿ ತೆರೆಯಲ್ಲೂ ಕೂಡ ಕಮಾಲ್ ಮಾಡಬೇಕು, ನಾನು ಕೂಡ ನಂಬರ್ 1 ಸ್ಟಾರ್ ಆಗಬೇಕು ಅಂತ ಮಹದಾಸೆಯನ್ನು ಇಟ್ಕೊಂಡು ಬಹಳ ಪ್ರಯತ್ನಗಳನ್ನು ಪಟ್ಟು ಈ ಸಿನಿಮಾವನ್ನು ಓಕೆ ಮಾಡಿ ಈ ಸಿನಿಮಾದಲ್ಲಿ ನಟಿಸಿದ್ರು. ಆದರೆ ಅದು ಪ್ರೇಕ್ಷಕರ ಮುಂದೆ ಬರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅಪಘಾತ, ಆಘಾತ ಆಗತ್ತೆ ಅಂತ ಸ್ವತಃ ಕಿರಣ್ ರಾಜ್ ಕೂಡ ಭಾವಿಸಿರಲಿಲ್ಲ. ಎನಿವೇ ಕಿರಣ್ ರಾಜ್ ಆದಷ್ಟು ಬೇಗ ಹುಷಾರಾಗಲಿ ಅನ್ನೋದು ನಮ್ಮ ಆಶಯ.